ಕರ್ನಾಟಕದಲ್ಲೂ ಕೂಡ ಮುಂಗಾರು ಅಬ್ಬರ ಜೋರಾಗಿದೆ. ಹಲವು ಕಡೆಗಳಲ್ಲಿ ಹಲವು ಸಮಸ್ಯೆ, ಅದರಲ್ಲೂ ಕೂಡ ಕರಾವಳಿ ಭಾಗ ಮತ್ತು ಮಲೆನಾಡು ಭಾಗಗಳಲ್ಲಿ ವಿಪರೀತವಾಗಿ ಮಳೆಯಾಗಿದೆ. ಉಡುಪಿ ಭಾಗಗಳಲ್ಲಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಕನ್ನಡ ಭಾಗ ಜಿಲ್ಲೆಗಳಲ್ಲಿ ಹೆಚ್ಚಿನ ರೀತಿಯಾದಂತಹ ಸಮಸ್ಯೆಗಳನ್ನು ಉದ್ಭವ ಮಾಡಿದೆ. ಇದರ ಜೊತೆಗೆ ನಿನ್ನೆ ಒಂದು ಸ್ಟೋರಿ ಹೇಳ್ತಾ ಇದ್ವಿ ನಾವು, ಏನಾಗಿತ್ತು ಪರಿಸ್ಥಿತಿ ಅಂತೇಳಿ. ಆ ತಾಯಿ ತನ್ನ 2 ಮಕ್ಕಳನ್ನು ಕಳ್ಕೊಂಡಿದ್ಲಲ್ಲ, ಇವತ್ತು ತನ್ನ 2 ಕಾಲುಗಳನ್ನು ಕೂಡ ಕಳ್ಕೊಂಡಿದ್ದಾಳೆ. ಸೊ ಹೇಗಿದೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಮತ್ತು ಉಡುಪಿ ಭಾಗಗಳಲ್ಲಿ ಮಳೆಯ ಅಬ್ಬರ? ನೋಡಿ ಸ್ಟೋರಿಯನ್ನ. ಮರಣ ಮಳೆಗೆ ಕರಾವಳಿಯಲ್ಲಿ ಅಲ್ಲೋಲ ಕಲ್ಲೋಲ. ಮೊಂಟೆ ಪದವು ಗುಡ್ಡ ಕುಸಿತಕ್ಕೆ ಅಜ್ಜಿ ಮೊಮ್ಮಕ್ಕಳು ಬಲಿ. ಕರುಳಬಳ್ಳಿ ಕಳೆದುಕೊಂಡು ಕಣ್ಣೀರಿಡುತ್ತಿರುವ ತಾಯಿ. ವರುಣದೇವ ಕರಾವಳಿ ಪಾಲಿಗೆ ಯಮ ಕಿಂಕರನಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆ ಜಲದೇವನ ಆರ್ಭಟಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ವಾಡಿಕೆಗಿಂತ ಮೊದಲೇ ಎಂಟ್ರಿ ಕೊಟ್ಟ ಮಳೆರಾಯ ಕಡಲ ತಡಿಯಲ್ಲಿ ನರಕ ಸೃಷ್ಟಿಸಿದ್ದಾನೆ. ಮೇಘರಾಜನ ರೌದ್ರಾವತಾರಕ್ಕೆ ಗುಡ್ಡಗಳೇ ನೆಲ ಕಚ್ಚುತ್ತಿವೆ. ನಿನ್ನೆ ಸಂಭವಿಸಿದ ಮಳೆರಾಯನ ಆರ್ಭಟಕ್ಕೆ 4 ಜೀವ ಹೋಗಿದೆ. ದೇರಳಕಟ್ಟೆಯ ಮೋಂಟೆ ಪದವು ಗುಡ್ಡ ಕುಸಿತದಲ್ಲಿ ಅಜ್ಜಿ ಹಾಗೂ 2 ಪುಟ್ಟ ಕಂದಮ್ಮಗಳು ಉಸಿರು ಚೆಲ್ಲಿವೆ. ಕೋನೆ ಕಾರಿನಲ್ಲಿ 10 ವರ್ಷದ ಬಾಲಕಿ ಅಸುನೀಗಿದ್ದಾಳೆ. ಮಂಗಳೂರು ಪಾಲಿಗೆ ನಿನ್ನೆ ಶುಕ್ರವಾರ ಅಕ್ಷರಶಃ ಕರಾಳವಾಗಿತ್ತು. ಮೊಂಟೆ ಪದವು ಗುಡ್ಡ ಕುಸಿತಕ್ಕೆ 3 ಬಲಿ ಪ್ರಕರಣ ಇಡೀ ದಕ್ಷಿಣ ಕನ್ನಡವನ್ನೇ ಬೆಚ್ಚಿ ಬೀಳಿಸಿದೆ. ಅಲ್ಲಿನ ಕರುಳು ಹಿಂಡುವ ದೃಶ್ಯಗಳನ್ನ ನೋಡಿ ಇಡೀ ರಾಜ್ಯವೇ ಮಮ್ಮಲ ಮರುಗಿದೆ. ಅವಶೇಷಗಳ ಅಡಿ ಸಿಲುಕಿದ್ದ ತಾಯಿ ಹಾಗೂ ಪುಟ್ಟ ಮಕ್ಕಳ ದೃಶ್ಯ ಕರುಳು ಚುರ್ರು ಎನ್ನುವಂತಿತ್ತು. ಕರುಳ ಬಳ್ಳಿಗಳ ಉಳಿಸಿಕೊಳ್ಳಲು ಯಮರಾಯನ ಜೊತೆ ಹೆತ್ತೊಡಲು ನಡೆಸಿದ ಸೆಣಸಾಟ ಅಷ್ಟಿಷ್ಟಲ್ಲ. ತಾನು ಏನಾದ್ರೂ ಪರವಾಗಿಲ್ಲ, ಮಕ್ಕಳನ್ನ ಉಳಿಸಿ ಅಂತ ಮೈ ಮೇಲೆ ಬೃಹತ್ ಅವಶೇಷ ಬಿದ್ದರು ತಾಯಿ ಪರಿಪರಿಯಾಗಿ ಕೇಳಿಕೊಳ್ಳುತ್ತಿದ್ದರು. ಆದ್ರೆ ವಿಧಿ ಕ್ರೂರಿಯಾಗಿದ್ದ. ಯಮನ ಜೊತೆ ಹೋರಾಡಿ ತಾನು ಸಾವನ್ನ ಗೆದ್ದರೂ ಪುಟ್ಟ ಕಂದಮ್ಮಗಳನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಸತತ 10 ಗಂಟೆಗಳ ಕಾಲ ಅವಶೇಷಗಳ ಅಡಿ ಸಿಲುಕಿ ತಾನು ನೋವುಂಡರೂ ಮಕ್ಕಳಿಗೆ ರಕ್ಷಣೆಯಾಗಿದ್ದಳು. ಆರುಷ್ ಹಾಗೂ ಆರ್ಯನ್ ಮಾತ್ರ ಬದುಕುಳಿಯಲಿಲ್ಲ. ಅವಶೇಷಗಳ ಅಡಿಯಿಂದ ರಕ್ಷಣೆಗೊಂಡ ಬಳಿಕ ಮೊಟ್ಟ ಮೊದಲು ಕೇಳಿದ್ದೆ ಮಕ್ಕಳು ಹೇಗಿವೆ ಅಂತ. ಈ ಮಾತು ಕೇಳಿ ಸ್ಥಳದಲ್ಲಿದ್ದವರ ಕಣ್ಣಾಲಿಗಳು ತುಂಬಿ ಬಂದಿದ್ವು. ಮಕ್ಕಳು ಬದುಕಿವೆ ಅನ್ನೋ ಭರವಸೆಯಲ್ಲೇ ಆಸ್ಪತ್ರೆಗೆ ಸಾಗಿದ್ರು. ಅಯ್ಯೋ ಮಳೆರಾಯನೇ, ಇಷ್ಟೊಂದು ಕ್ರೂರಿಯಾದೆಯಾ? ವರುಣದೇವನನ್ನ ಮಂಗಳೂರಿನ ಜನ ಶಪಿಸುತ್ತಿದ್ದಾರೆ. ತಾಯಿ ಅಶ್ವಿನಿ ತನ್ನ 2 ಪುಟ್ಟ ಮಕ್ಕಳ ಸಾವಿನಿಂದ ಆಘಾತಕ್ಕೊಳಗಾಗಿದ್ದಾರೆ. ಅತ್ತೆ 2 ಮಕ್ಕಳನ್ನು ಕಳೆದುಕೊಂಡು ಅಶ್ವಿನಿ ಆಸ್ಪತ್ರೆಯ ಹಾಸಿಗೆಯಲ್ಲಿ ಕಣ್ಣೀರಿಡುತ್ತಿದ್ದಾರೆ. ಸದ್ಯ ಅಶ್ವಿನಿ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಕಾಂತಪ್ಪ ಪೂಜಾರಿ ಅಶ್ವಿನಿಗೆ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. 2 ಕಾಲುಗಳಿಗೂ ಗಂಭೀರ ಗಾಯಗಳಾಗಿವೆ. 2 ಮಕ್ಕಳ ಸಾವಿನಿಂದಾಗಿ ಅಶ್ವಿನಿ ಬಹಳಷ್ಟು ಆಘಾತಕ್ಕೊಳಗಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಶ್ವಿನಿ ಅವರ 2 ಮಕ್ಕಳು ಹಾಗೂ ಅತ್ತೆಯ ಸಾವಿನಿಂದಾಗಿ ಆಸ್ಪತ್ರೆಯ ಹಾಸಿಗೆಯಲ್ಲಿ ಆಕೆ ಕಣ್ಣೀರಿಡ್ತಾ ಇದ್ದಾಳೆ. ಜೊತೆಗೆ ಕಾಂತಪ್ಪ ಪೂಜಾರಿ ಅವರು ಜೊತೆಗೆ ಅಶ್ವಿನಿ ಅವರು ಇಬ್ಬರಿಗೂ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದರಲ್ಲಿ ಅಶ್ವಿನಿ ಅವರ ಕಾಲಿಗೆ ಬಲವಾದ ಏಟಾಗಿರೋದ್ರಿಂದ ಅವರ ಒಂದು ಕಾಲನ್ನು ಸಂಪೂರ್ಣವಾಗಿ ಕಟ್ ಮಾಡಿ ತೆಗೆಯಲಾಗಿದೆ, ಇನ್ನೊಂದು ಕಾಲಿನ ಪಾದವನ್ನು ಕಟ್ ಮಾಡಿ ತೆಗೆಯಲಾಗಿದೆ. ಹೀಗಾಗಿ ಇಷ್ಟೊಂದು ಆಘಾತದ ನಡುವೆಯೂ ಇನ್ನೊಂದಷ್ಟು ನೋವನ್ನು ತಿಂತಾ ಇರುವಂಥ ಅಶ್ವಿನಿ ಆಸ್ಪತ್ರೆಯ ಹಾಸಿಗೆಯಲ್ಲಿ ಬಹಳಷ್ಟು ಕಣ್ಣೀರಿಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕಾಂತಪ್ಪ ಪೂಜಾರಿ ಅವರು 2 ಕಾಲುಗಳಿಗೆ ಗಂಭೀರವಾದಂಥ ಗಾಯಗಳಾಗಿ ದೇರಳಕಟ್ಟೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಗುಡ್ಡ ಕುಸಿತಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ, ಅವೈಜ್ಞಾನಿಕ ಕಾಮಗಾರಿ ಅಂತ ಆರೋಪಿಸಿ ದೂರು. ಮೊಂಟೆ ಪದವು ದುರಂತಕ್ಕೆ ಗುಡ್ಡದ ಮೇಲೆ ನಡೆಸಿರುವ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಕಾಮಗಾರಿಯೇ ಕಾರಣ ಎಂದು ಆರೋಪ ಕೇಳಿಬಂದಿದೆ. ಈ ಕುರಿತಾಗಿ ಕೋಣಾಜೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗುಡ್ಡ ಕುಸಿತಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅವೈಜ್ಞಾನಿಕ ಕಾಮಗಾರಿ ಕಾರಣ ಎಂದು ಗಾಯಾಳು ಅಶ್ವಿನಿ ಸಹೋದರ ತೇಜುಕುಮಾರ್ ಆರೋಪ ಮಾಡಿದ್ದಾರೆ. ದೂರಿನಲ್ಲಿ ಮಂಜನಾಡಿ ಗ್ರಾಮ ಪಂಚಾಯಿತಿ ಪಿಡಿಒ, ಕೆಆರ್ಡಿಐಎಲ್ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳು ದುರಂತಕ್ಕೆ ಕಾರಣ ಅಂತ ಆರೋಪಿಸಿದ್ದಾರೆ. ಅವೈಜ್ಞಾನಿಕವಾಗಿ ಗುಡ್ಡ ಅಗೆತದಿಂದಲೇ ದುರಂತ, ಎಚ್ಚರಿಕೆ ಇಲ್ಲದಿರೋದೇ ಕಾರಣ ಎಂದ ದಿನೇಶ್. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಹಿನ್ನೆಲೆ ಇಂದು ಜಿಲ್ಲೆಯ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು.
ಅಂಗನವಾಡಿಯಿಂದ ಪ್ರೌಢಶಾಲೆವರೆಗೆ ರಜೆ ಘೋಷಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿತ್ತು. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಇವತ್ತು ಮಂಗಳೂರಿಗೆ ಭೇಟಿ ಕೊಟ್ಟರು. ವಿಶೇಷ ಸಭೆ ನಡೆಸಿದ ಗುಂಡೂರಾವ್, ಮೃತಪಟ್ಟ ಕುಟುಂಬದವರಿಗೆ ಪರಿಹಾರ ಕೊಡುವ ಕೆಲಸ ಮಾಡಿದ್ದೇವೆ. ಜಮೀನು, ಭೂಮಿ ಅಭಿವೃದ್ಧಿ ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ಎಚ್ಚರಿಕೆ ಇಲ್ಲದ ಕಾರಣ ಈ ರೀತಿಯಾಗಿದೆ ಎಂದರು. ಅವೈಜ್ಞಾನಿಕವಾಗಿ ಬೆಟ್ಟ ಗುಡ್ಡ ಅಗೆಯುವಾಗ ಕುಸಿತವಾಗುತ್ತೆ. ಭೂಕುಸಿತದಿಂದ ಈ ರೀತಿಯಾಗುತ್ತಿದೆ. ಇಲಾಖೆಯಿಂದ ಕ್ರಮ ವಹಿಸಲು ಸೂಚಿಸಲಾಗುತ್ತೆ ಎಂದರು. ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀನಿ. ಈಗಾಗಲೇ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ಪರಿಹಾರ ಕೊಡುವಂಥ ಕೆಲಸ ನಿನ್ನೆ ಮಾಡಿದ್ದೀವಿ. ಜನರು ನಾವು ಈ ಥರ ಅವ್ರ ಮನೆಗಳು ಕಟ್ಟಬೇಕಾದ್ರೆ ಏನು ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಇರುವಂಥ ಸಂದರ್ಭದಲ್ಲಿ ಅದನ್ನು ಕಟ್ ಮಾಡಿ ಮನೆಗಳ ನಿರ್ಮಾಣ ಆದಾಗ ಕುಸಿತಕ್ಕೆ ಕಾರಣ ಆಗ್ತದೆ. ಈ ಭೂ ಕುಸಿತದಿಂದನೇ ಈ ತರ ಎಲ್ಲ ಆಗ್ತಾ ಇರುವಂತದ್ದು. ಉಡುಪಿಯಲ್ಲಿ ನಿಲ್ಲದ ಮಳೆಯ ಆರ್ಭಟ. ಕಾಪು, ಹೆಬ್ರಿ, ಕಾರ್ಕಳ ಭಾಗದಲ್ಲಿ ವರ್ಷಧಾರೆ. ಉಡುಪಿ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದೆ. ಕಾಪು, ಹೆಬ್ರಿ ಮತ್ತು ಕಾರ್ಕಳ ಭಾಗದಲ್ಲಿ ವಿಪರೀತ ಮಳೆಯಾಗ್ತಿದೆ. ಉಡುಪಿ ಜಿಲ್ಲೆಯಲ್ಲಿ ದಾಖಲೆಯ ಮಳೆಯಿಂದ ನದಿ ಪಾತ್ರದಲ್ಲಿ ನೆರೆ ಭೀತಿ ಎದುರಾಗಿದೆ. ಪ್ರವಾಹದಲ್ಲೂ ಸಿಲುಕಿದರೂ ದ್ವೀಪ ಬಿಟ್ಟು ಬರಲು ಉದ್ಯಾವರ ಗ್ರಾಮದ ಜನ ಒಪ್ಪುತ್ತಿಲ್ಲ. ಎಷ್ಟೇ ಭಯವಾದರೂ ಹುಟ್ಟಿದ ಊರು ಮನೆ ಬಿಟ್ಟು ಹೋಗಲ್ಲ ಅಂತ ಹಠ ಹಿಡಿದಿದ್ದಾರೆ. ಹಾಸನದ ಮಲೆನಾಡು ಪ್ರದೇಶದಲ್ಲಿ ಮಳೆಯಬ್ಬರ. ಶಿರಾಡಿ ಘಾಟ್ ರಸ್ತೆಯಂಚಿನ ಮನೆಗಳು ಕುಸಿತದ ಭೀತಿ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಶಿರಾಡಿ ಘಾಟ್ನಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಅಲ್ಲಲ್ಲಿ ಭೂಕುಸಿತಗಳು ಸಂಭವಿಸುತ್ತಿವೆ. ಆತಂಕದಲ್ಲೇ ವಾಹನಗಳು ಸಂಚಾರ ಮಾಡ್ತಿವೆ. ಶಿರಾಡಿ ಘಾಟ್ ರಸ್ತೆಯ ಅಂಚಿನ ಮನೆಗಳು ಬೀಳುವ ಹಂತದಲ್ಲಿವೆ. ಸಕಲೇಶಪುರ ತಾಲೂಕಿನ ಹೆಗ್ಗದ್ದೆ ಬಳಿ ನಿವಾಸಿಗಳಿಗೆ ಅವೈಜ್ಞಾನಿಕ ಕಾಮಗಾರಿ ದಿಗ್ಬಂಧನ ಹಾಕಿದೆ. ಕಳೆದ 9 ವರ್ಷಗಳಿಂದ ನಡೆಯುತ್ತಿರುವ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿ ಕೂಡಿದ್ದು ಮೇಲಂಚಿನ ನಿವಾಸಿಗಳು ಪರದಾಡುತ್ತಿದ್ದಾರೆ. ಅವೈಜ್ಞಾನಿಕವಾಗಿ 100 ಅಡಿಗಳಷ್ಟು ಗುಡ್ಡ ಬಗೆದಿದ್ದರಿಂದ ಭೂಕುಸಿತವಾಗ್ತಿದೆ. ಭಾರಿ ಮಳೆಯಿಂದಾಗಿ ಇದೀಗ ಶಿರಾಡಿಘಾಟ್ ರಸ್ತೆಯಲ್ಲಿ ಮತ್ತೆ ಭೂಕುಸಿತ ಆರಂಭವಾಗಿದೆ. ನಾವು ಈಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಶಿರಾಡಿಘಾಟ್ ರಸ್ತೆಯಲ್ಲಿ ಬರ್ತಕ್ಕಂತಹ ಮಾರ್ನಳ್ಳಿ ಅಂತಕ್ಕಂಥ ಗ್ರಾಮ. ಮಾರ್ನಳ್ಳಿ ಗ್ರಾಮದ ಬಳಿ ಈಗ ಶಿರಾಡಿಘಾಟ್ ರಸ್ತೆಯಲ್ಲಿ ಭೂಕುಸಿತ ಉಂಟಾಗ್ತಾ ಇದೆ. ಯಾಕೆಂದ್ರೆ ಅಷ್ಟು ಪ್ರಮಾಣದಲ್ಲಿ ಈಗ ಮಳೆ ಆಗ್ತಾ ಇದೆ. ಅತಿ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಮೇಲಿನಿಂದ ಗುಡ್ಡ ಕುಸಿದು ಕೆಳಗೆ ಬರ್ತಾ ಇದೆ. ಸ್ಥಳದಲ್ಲೇ ಇಟಾಚಿ ಹಾಗೂ ಲಾರಿ ಮೂಲಕ ಮಣ್ಣನ್ನ ಬೇರೆಡೆಗೆ ಸಾಗಿಸಲಾಗ್ತಿದೆ. ಯಾಕೆಂದ್ರೆ ಇನ್ನೂ ಕಾಮಗಾರಿ ನಡೀತಾ ಇದೆ. ಇನ್ನೇನು ಮುಗಿಯುವಂತಕ್ಕೆ ಈ ಕಾಮಗಾರಿ ಬಂದಿದೆ. ಆದರೂ ಸಹ ಧಾರಾಕಾರವಾಗಿ ಮಳೆ ಆಗ್ತಾ ಇರೋದ್ರಿಂದ ಮೇಲ್ಭಾಗದಿಂದ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತ ಬರ್ತಾ ಇದೆ. ಅಲ್ಲೊಂದು ದೃಶ್ಯದಲ್ಲಿ ಗಮನಿಸಬಹುದು, ಬೃಹದಾಕಾರದ ಬಂಡೆ ಕುಸಿದು ಬಂದಿದೆ. ಅದು ಯಾವಾಗ ಬೇಕಾದ್ರೂ ಜಾರಿ ಕೆಳಗೆ ಬರ್ಬೋದು. ಈ ರೋಡು ಅಪಾಯದ ಹಂಚಿನಲ್ಲಿದೆ. ಯಾಕೆಂದ್ರೆ ಶಿರಾಡಿಘಾಟ್ ರಸ್ತೆಯಲ್ಲಿ ದಿನಕ್ಕೆ 25,000ಕ್ಕೂ ಹೆಚ್ಚು ವಾಹನಗಳು ಓಡಾಡ್ತವೆ. ಒಂದೆಡೆ ಸಿಮೆಂಟ್ ರಸ್ತೆ ಚತುಷ್ಪಥ ಕಾಮಗಾರಿ ನಡೀತಾ ಇದೆ. ಮತ್ತೊಂದೆಡೆ ಗುಂಡಿ ಬಿದ್ದಂತಹ ರಸ್ತೆಗಳಲ್ಲಿ ವಾಹನಗಳು ಓಡಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ಮಳೆ ಅಬ್ಬರಿಸ್ತಾ ಇರೋದ್ರಿಂದ ಯಾವಾಗ ಬೇಕಾದರೂ ಸಹ ಮಣ್ಣು ಕುಸಿದು ಬರ್ಬೋದು. ತಾತ್ಕಾಲಿಕವಾಗಿ ಒಂದು ಸಣ್ಣ ತಡೆಗೋಡೆಯನ್ನು ನಿರ್ಮಾಣ ಮಾಡಿದರೆ, ಆದರೆ ಆ ತಡೆಗೋಡೆ ಮೇಲಿನಿಂದ ಕುಸಿದು ಬರ್ತಾ ಇರತಕ್ಕಂಥ ಮಣ್ಣನ್ನು ತಡಿತಾ ಇಲ್ಲ, ಅದು ಸಹ ಕುಸಿದು ಬೀಳ್ತಾ ಇದೆ. ಹೀಗಾಗಿ ಶಿರಾಡಿಘಾಟ್ ರಸ್ತೆ ನಿಜಕ್ಕೂ ಅವ್ಯವಸ್ಥೆಯ ಆಗರವಾಗಿದೆ. ಜಲಾರ್ಭಟಕ್ಕೆ ಶಿರಾಡಿ ಘಾಟ್ನಲ್ಲಿ ಸಂಚಾರ ಅಸ್ತವ್ಯಸ್ತ. ನಾಳೆಯಿಂದ 5 ತಿಂಗಳು ಕಾಲ ರೈಲು ಸಂಚಾರ ಬಂದ್. ಶಿರಾಡಿ ಘಾಟ್ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಅಬ್ಬರಿಸುತ್ತಿದೆ. ಮಳೆಯಾರ್ಭಟ ಭೂಕುಸಿತದಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ನಾಳೆಯಿಂದ ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳುವ ರೈಲುಗಳ ಸಂಚಾರ ಸ್ಥಗಿತಗೊಳ್ಳಲಿದೆ. ಸುರಕ್ಷತೆ ಮತ್ತು ವಿದ್ಯುದ್ದೀಕರಣ ಕಾಮಗಾರಿಗಾಗಿ ನಾಳೆಯಿಂದ 5 ತಿಂಗಳುಗಳ ಕಾಲ ರೈಲುಗಳ ಸಂಚಾರ ಬಂದ್ ಆಗಲಿದೆ. ಸಕಲೇಶಪುರ ಸುಬ್ರಹ್ಮಣ್ಯ ಮಾರ್ಗದಲ್ಲಿ ಜೂನ್ 1ರಿಂದ ನವೆಂಬರ್ 1ರವರೆಗೆ ರೈಲು ಸಂಚಾರ ಬಂದ್ ಆಗಿರಲಿದೆ. ಇನ್ನು ಯಾವೆಲ್ಲ ರೈಲುಗಳ ಸಂಚಾರ ಬಂದ್ ಆಗಲಿದೆ ಅಂತ ನೋಡೋದಾದ್ರೆ, 5 ತಿಂಗಳು ರೈಲು ಬಂದ್. ಯಶವಂತಪುರ ಮಂಗಳೂರು ಎಕ್ಸ್ಪ್ರೆಸ್, ಮಂಗಳೂರು ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್, ಯಶವಂತಪುರ ಮಂಗಳೂರು ಜಂಕ್ಷನ್ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್, ಮಂಗಳೂರು ಯಶವಂತಪುರ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್, ಯಶವಂತಪುರ ಕಾರವಾರ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್, ಕಾರವಾರ ಯಶವಂತಪುರ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್. ಸುರಕ್ಷತೆ ಹಾಗೂ ವಿದ್ಯುದೀಕರಣ ಕಾಮಗಾರಿ ಹಿನ್ನೆಲೆಯಲ್ಲಿ ಜೂನ್ 1ರಿಂದ ನವೆಂಬರ್ 1ರವರೆಗೆ ಪ್ರಮುಖ ರೈಲುಗಳ ಸಂಚಾರವನ್ನು ಬಂದ್ ಮಾಡಿ ಈಗಾಗಲೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಆದೇಶವನ್ನು ಹೊರಡಿಸಿದರೆ ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಶಿರಾಡಿ ಮಾರ್ಗದಲ್ಲಿ ಹಾದು ಹೋಗಿರ್ತಕ್ಕಂಥ ಒಂದು ರೈಲ್ವೆ ಮಾರ್ಗ. ಪ್ರತಿನಿತ್ಯವೂ ಸಹ ಇಲ್ಲಿ ಸಾಕಷ್ಟು ರೈಲುಗಳಿರ್ಬೋದು, ಗೂಡ್ಸ್ಗಳಿರ್ಬೋದು, ಎಲ್ಲ ರೀತಿಯ ರೈಲುಗಳು ಇಲ್ಲಿ ಸಂಚಾರವನ್ನು ಮಾಡ್ತಾರೆ. ಪ್ರಮುಖವಾಗಿ ಇದು ಪ್ರವಾಸಿ ತಾಣಗಳಾದ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಬೆಂಗಳೂರಿನಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಒಂದು ರೈಲ್ವೆ ಮಾರ್ಗವಾಗಿದೆ. ಈಗ ರೈಲ್ವೆ ಹಳಿಯ ಮೇಲೆ ಗೂಡ್ಸ್ ವಾಹನ ಬರ್ತಾ ಇದೆ. ಅಲ್ಲದೆ ಪ್ರತಿನಿತ್ಯವೂ ಸಹ ಹಾಸನ ಜಿಲ್ಲೆಯ ಪ್ರಮುಖ 7 ರೈಲುಗಳು ಸಂಚಾರ ಬಂದ್ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಿದರೆ, ಅದರಲ್ಲಿ ಪ್ರಮುಖವಾಗಿ ಸಕಲೇಶಪುರ ಸುಬ್ರಹ್ಮಣ್ಯ ಮಾರ್ಗ,
ಜೂನ್ 1ರಿಂದ ನವೆಂಬರ್ 1ರವರೆಗೆ ಬಂದಾದರೆ ಮೇ 31ರಿಂದ ನವೆಂಬರ್ 1ರವರೆಗೆ ಪ್ರತಿ ಶನಿವಾರ ಸಂಚರಿಸುವ ಯಶವಂತಪುರ ಮಂಗಳೂರು ಎಕ್ಸ್ಪ್ರೆಸ್ ರೈಲು ಜೂನ್ 1ರಿಂದ ನವೆಂಬರ್ 2ರವರೆಗೆ ಪ್ರತಿ ಭಾನುವಾರ ಮಂಗಳೂರು ಯಶವಂತಪುರ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಜೂನ್ 1ರಿಂದ ಅಕ್ಟೋಬರ್ 30ರವರೆಗೆ ಪ್ರತಿ ಭಾನುವಾರ ಮಂಗಳೂರು ಬೆಂಗಳೂರು ಯಶವಂತಪುರ ಸಾಪ್ತಾಹಿಕಲು ಜೂನ್ 1ರಿಂದ ಅಕ್ಟೋಬರ್ 30ರವರೆಗೆ ಮಂಗಳೂರು ಗುರುವಾರ ಮತ್ತು ಭಾನುವಾರ ಸಂಚರಿಸುವ ಯಶವಂತಪುರ ಮಂಗಳೂರು ಜಂಕ್ಷನ್ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ಸೋಮವಾರ ಬುಧವಾರ ಮತ್ತು ಶುಕ್ರವಾರ ಸಂಚರಿಸುವ ಮಂಗಳೂರು ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ಸೋಮವಾರ ಬುಧವಾರ ಮತ್ತು ಶುಕ್ರವಾರ ಸಂಚರಿಸಿರುವ ಯಶವಂತಪುರ ಕಾರವಾರ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಮತ್ತು ಜೂನ್ 3ರಿಂದ ನವೆಂಬರ್ 1ರವರೆಗೆ ಮಂಗಳೂರು ಗುರುವಾರ ಮತ್ತು ಶನಿವಾರ ಸಂಚರಿಸುವ ಕಾರವಾರ ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ ರೈಲಿದೆ. ಈ ರೈಲುಗಳ ಸಂಚಾರ ಬಂದಾಗಲಿದೆ. ಯಾಕೆಂದರೆ ಇದು ಪ್ರಮುಖವಾದಂಥ ಒಂದು ರೈಲ್ವೆ ಮಾರ್ಗವಾಗಿದೆ. ಪ್ರತಿನಿತ್ಯವೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ರೈಲಿನಲ್ಲಿ ಪ್ರಯಾಣಿಕರು ಸಂಚಾರವನ್ನು ಮಾಡ್ತಾರೆ. ಮಂಗಳೂರಿನಿಂದ ಬೆಂಗಳೂರಿಗಿರ್ಬೋದು, ಬೆಂಗಳೂರಿನಿಂದ ಮಂಗಳೂರು ಇರ್ಬೋದು, ಇದರ ಮಧ್ಯೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಎಲ್ಲ ಮಾರ್ಗಗಳಿಗೂ ಸಹ ಇಲ್ಲಿ ಸಂಚಾರವನ್ನು ಮಾಡ್ತಾರೆ. ಹೀಗಾಗಿ ಏನು 7 ಪ್ರಮುಖ ರೈಲುಗಳ ಸಂಚಾರ ಬಂದಾಗುತ್ತೋ 5 ತಿಂಗಳ ಕಾಲ ಪ್ರಯಾಣಿಕರು ಬದಲಿ ಮಾರ್ಗ ಅಥವಾ ಬದಲಿ ವಾಹನವನ್ನು ಅವಲಂಬಿಸಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಸುರಿಯುತ್ತಿರುವ ಮಳೆಯಿಂದ 4 ತಾಲೂಕುಗಳಲ್ಲಿ ಹೆಚ್ಚಿನ ಹಾನಿಯಾಗಿದೆ. ಈ ಬಗ್ಗೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಡಾ ಶ್ರುತಿ ಮಾಹಿತಿ ನೀಡಿದ್ದಾರೆ. ಇನ್ನು ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ಹೇಮಾವತಿ ಜಲಾಶಯಕ್ಕೆ 7,992 ಕ್ಯೂಸೆಕ್ ಒಳಹರಿವು ಇದ್ದು ಸದ್ಯ ಜಲಾಶಯದಲ್ಲಿ 23.661 ಟಿಎಂಸಿ ನೀರು ಸಂಗ್ರಹವಾಗಿದೆ. NHI ರೋಡಲ್ಲಿ ಎಲ್ಲೆಲ್ಲಿ ಮಣ್ಣು ಕುಸಿತಾ ಇದೆ ಅದನ್ನು ಸಹ NHI ಅಥಾರಿಟೀಸ್ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಮಣ್ಣನ್ನು ಕ್ಲಿಯರ್ ಮಾಡಿಸಿ ಸೊ ಟ್ರಾಫಿಕ್ಗೆ ಏನು ಹ್ಯಾಂಪರ್ ಆಗ್ತಿಲ್ಲ ನೋಡ್ಕೊತಾ ಇದ್ದೀವಿ. ಪ್ಲಸ್ PWD ರೋಡ್ಸಲ್ಲೂ ಸಹ ಎಲ್ಲೆಲ್ಲಿ ಮರಗಳು ಬೀಳ್ತಾ ಇದೆ ರೋಡ್ ಸೈಡು ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕನ್ಸರ್ನ್ PWD ಡಿಪಾರ್ಟ್ಮೆಂಟ್ ಅವರು ಸಹ ಕೋಆರ್ಡಿನೇಟ್ ಮಾಡ್ಕೊಂಡು ಇಮಿಡಿಯೇಟ್ ಅದನ್ನು ತಗ್ಸೋದ್ರಲ್ಲಿ ಕ್ರಮ ವಹಿಸ್ತಾ ಇದ್ದೀವಿ. ದೇಗುಲದ ಮೇಲೆ ಉರುಳಿ ಬಿದ್ದ ಮರ ಬಿದ್ದು ದೇಗುಲದ ಗೋಪುರ ಜಖಂ. ಮಂಡ್ಯದಲ್ಲೂ ಮಳೆಯಾಗ್ತಿದ್ದು ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ನಿರಂತರ ಮಳೆಗೆ ದೇಗುಲದ ಮೇಲೆ ಮರ ಉರುಳಿ ಬಿದ್ದಿದೆ. ಮರ ಬಿದ್ದ ಪರಿಣಾಮ ಚೆನ್ನಿಗರಾಯ ದೇಗುಲದ ಗೋಪುರ ಜಖಂಗೊಂಡಿದೆ. ಇತ್ತೀಚೆಗಷ್ಟೇ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಈ ದೇಗುಲವನ್ನ ಜೀರ್ಣೋದ್ಧಾರಗೊಳಿಸಲಾಗಿತ್ತು. ದೇಗುಲದ ಗೋಪುರ ಹಾಗೂ ವಿಗ್ರಹ ಭಿನ್ನದಿಂದ ಜನರಲ್ಲಿ ಆತಂಕ ಮೂಡಿದೆ. ಯಾದಗಿರಿಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಏದಲಭಾವಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಜಲಾವೃತವಾಗಿದೆ. ನಿರಂತರವಾಗಿ ಸುರಿದ ಮಳೆಗೆ ಹಳ್ಳದ ನೀರು ರಸ್ತೆ ಮೇಲೆ ಉಕ್ಕಿ ಹರಿತಾ ಇದೆ. ಇದರ ಪರಿಣಾಮ ಏದಲಭಾವಿಯಿಂದ ಕಕ್ಕೇರ ಪಟ್ಟಣ, ಹುಣಸಗಿ, ಸುರಪುರಗೆ ತೆರಳಲು ಜನರಿಗೆ ಸಮಸ್ಯೆ ಆಗ್ತಿದೆ. ಇದೇ ನೀರಲ್ಲಿ ಜನ ಓಡಾಡ್ತಿದ್ದಾರೆ. ಒಟ್ಟಾರೆ ಈ ಬಾರಿ ಮುಂಗಾರು ವಾಡಿಕೆಗಿಂತ ಮೊದಲೇ ಪ್ರವೇಶಿಸಿ ಸಾಕಷ್ಟು ಅವಾಂತರ ಸೃಷ್ಟಿಸುತ್ತಿದ್ದಾನೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ನರಕ ಸೃಷ್ಟಿಸಿದ್ದಾನೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.